We are from Pakistan, but I love India. ಒಂದೇ ಇಲ್ಲಿ 10,000 ರೂಪಾಯಿಗೆ ಏನೇನು ಬೈ ಮಾಡ್ಬೋದು. ಶರ್ಟ್ 40,000, ಫೇಸ್ ಕಾಚಕ್ಕೆ 3,295 ರೂಪಾಯಿ. ಈ ಕೊಕ್ಕೋ ಕೋಲಾ ಬ್ರ್ಯಾಂಡ್ ಇದು ನೋಡಿ. ಈಗ ಇನ್ವೆಸ್ಟ್ ಮಾಡಂಗಿಲ್ಲ ಮಾಡಿ ಇಲ್ಲಿ ಒಂದು ಡೆಸರ್ಟ್ ತೊಗೊಂಬಿಡಿ. I eat pork, so I'm free to eat. But there is a separate area where you can buy the pork. So I drink alcohol. So that is also can be done. But my alcohol or my behavior should not affect anyone else. So now I saw, in the street there was a foreigner running shirtless. All that is fine. No worries. Depends on the area. ಈಗ ಕರಾಮದಲ್ಲಿ ಓಡಿದ್ರೆ ಇವನು ಯಾರು ಮಾರೆ ಅಂತ ಹೇಳ್ತಾನೆ. ಯಾಕೆ ಅಲ್ಲಿರೋದು ನಮ್ಮವ್ರೆ. ಅದೇ ಜುಮೇರಾ ಬೀಚ್ ಹತ್ರ ಹೋಗ್ಬಿಟ್ಟು ಇಲ್ಲ ಒಂದು ಒಳ್ಳೆ ನನ್ನ ಪಾಡಿಗೆ ಎಕ್ಸರ್ಸೈಸ್ ಮಾಡ್ತಾನೆ ಅಂತ ಬಿಟ್ಟು. ಬ್ಯೂಟಿಫುಲ್ ಫ್ಯಾಮ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾವು ಇವತ್ತೊಂದು ದುಬೈಲಿ ಯಾವುದೋ ಒಂದು ಮಾಲಲ್ಲಿ ಇದ್ದೀವಿ. ದುಬೈ ಮಾಲ್ ಅಲ್ಲ ಇದು, ಬಟ್ ಇಲ್ಲಿ ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ದುಬೈ ಮಾಲಲ್ಲಿ ನಾವು ವ್ಲಾಗ್ ಮಾಡೋವಾಗಿಲ್ಲ, ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಚಾಲೆಂಜ್ ಏನು ಅಂದರೆ, ನಾನು 500 ರೂಪಾಯಿ ನೋಟಿದ್ದೆ ಇಲ್ಲಿದ್ದು. ಅಂದರೆ ಇಲ್ಲಿದ್ದು 500 ರೂಪಾಯಿ ನೋಡು ಅಂದರೆ ಇಂಡಿಯಾದು 10,000 ರೂಪಾಯಿ. ಇಲ್ಲಿ 10,000 ರೂಪಾಯಿಗೆ ಏನೇನು ಬೈ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಇದು ಆಲ್ ನೈಕಿ ಔಟ್ಲೆಟ್ ಇದು. ಇಲ್ಲಿ ಬಂದು ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಔಟ್ಲೆಟ್ ಇದೆ ನೋಡಿ. ಅಡಿಡಾಸ್, ನೈಕಿ ಎಲ್ಲದೂ ಔಟ್ಲೆಟ್ಸ್ ಇದೆ. ಸೊ ಅಲ್ಲೂ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಏನೂ ಬೈ ಮಾಡಿಲ್ಲ. ಇಲ್ಲೋಗಿ ನೋಡೋಣ ಏನಿದೆ ಅಂತ. 10,000 ರೂಪಾಯಿ ಇಂಡಿಯನ್ ರುಪೀಸ್ಗೆ ಏನೇನು ಬರುತ್ತೆ ನೋಡೋಣ. ಸೊ ಶ್ರವಣ್ಪುರ ಎಲ್ಲ ಇದ್ದರು, ಎಲ್ಲೋದ್ರೂ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ಸೊ ಏನು ತೊಗೊಳ್ಳೋದು ಅಂತ ಹುಡುಕ್ತಾ ಇದ್ದೀನಿ ನಾನು. ಎಷ್ಟಿದೆ ಇದ್ರದ್ದು ನೋಡಿ. ಈ ಟಿ ಶರ್ಟಿಗೆ 79 AED ಇದೆ. 79 ಅಂದರೆ ಎಷ್ಟು ಲೆಕ್ಕ ಹಾಕ್ತೀನಿ ಇಲ್ಲಿ. 79 ಅಂದರೆ 1,800 ರೂಪಾಯಿ ಟಿ ಶರ್ಟ್ಗೆ ಬ್ರೋ. ನೈಕಿ ಆಫರ್ ಅಂತೆ ಅದು. ನಾನಂತೂ ಖರ್ಚು ಮಾಡಲ್ಲ ಗೈಸ್. ಇಲ್ಲಿ ಬಂದಿರೋದು ನಾನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲನೂ ಅಷ್ಟೇ ಇದೆ. 79, 99 ಅಂದರೆ 2,500 ಈ ಟಿ ಶರ್ಟ್ಗೆ. ಇದು ನಮಗೆ ಇದರಲ್ಲಿ ಸಿಗುತ್ತಲ್ಲ, ಯಾವುದದು ಏನಂತಾರೆ ಅದಕ್ಕೆ, ಮೆಜೆಸ್ಟಿಕ್, ವಿಶಾಲ್ ಮಾರ್ಟಲ್ಲಿ 100 ರೂಪಾಯಿ ಗೈಸಿದು. ನಾನು ಖರ್ಚು ಮಾಡಲ್ಲ. ಸೊ 10,000 ರೂಪಾಯಿ ಖರ್ಚು ಮಾಡಬೇಕು, ಬಟ್ ನೋಡ್ಕೊಂಡು ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ ಗೈಸ್. ಇದು ಈ ಪ್ಯಾಂಟಿಗೆ ಎಷ್ಟು? 250 6,000 ರೂಪಾಯಿ ಪ್ಯಾಂಟ್ ಇದು. ಈ ಪ್ಯಾಂಟಿಗೆ 6,000 ರೂಪಾಯಿ ಕೊಟ್ಟು ನಾನು ಹೋದ್ರೆ ನಮ್ಮಮ್ಮ ನನಗೆ ಎಕ್ಕಡದಲ್ಲಿ ಹೊಡಿತಾರೆ. ಇಂಡಿಯನ್ ಏರ್ಪೋರ್ಟಲ್ಲೇ ಕಾಯ್ತಿರ್ತಾರೆ ಹೊಡಿಯೋಕ್ಕೆ. ಇದಕ್ಕೆ ಎಕ್ಸ್ಪೆನ್ಸಿವ್ ಬ್ರೋ. ಸೇಮ್ ಪ್ರೈಸ್ ಆಲ್ಮೋಸ್ಟ್. ನೀವೇನು ಬಿಡ್ರಿ ಸಾವುಕಾರ ಮುಂದೆ ನೋಡಿ. ಅಣ್ಣನ ನೋಡಿ, ಅಣ್ಣನ. ಸೊ ಇದು ಶ್ರವಣ್ ಬ್ರೋ ಅವ್ರ ಫ್ರೆಂಡ್. ಹಾಯ್, ಹಲೋ. ಅಲ್ಲಿ ಒಂದು ಸ್ವಲ್ಪ ಪ್ರೈಸ್ ನೋಡೋಣ. ಅದರಲ್ಲಿ ಅಲ್ಲಲ್ಲ, 75 ಇದೆಯಾ? ಅಲ್ಲಿ ನಾನು ಹೋಗೋದೇ ಬೇಡ ಅಂತೀರಾ? ಆ ಥರ ಇದರಲ್ಲಿ ಸೇಲ್ ಮಾಡೋದು. ಶಾರ್ಟ್ಸ್ ನೋಡಿ, ಶಾರ್ಟ್ಸ್. ಈ ಶಾರ್ಟ್ಸಿಗೆ 300 ಅಂದರೆ 7112. ಈ ಶಾರ್ಟ್ಸಿಗೆ 7,000 ಕೊಡ್ತಾರಲ್ಲ ಗೈಸ್. ನನಗಿದು ಜಾಸ್ತಿ ಅನ್ನಿಸ್ತಿದ್ದೇನೋ ಗೊತ್ತಿಲ್ಲ, ಕೊಡೋರು ಇರ್ತಾರೆ ನನ್ನ ವ್ಯೂವರ್ಸಲ್ಲಿ, ಬಟ್ ನಾನಂತೂ ಕೊಡಲ್ಲ. ನೈಕಿದ್ದು ಅದಕ್ಕೆ. ಸೊ ದಿಸ್ ಒರಿಜಿನಲ್ ರೇಟ್ ಈಸ್ 525 ಅಂದರೆ 10,000 ರೂಪಾಯಿ ಇದು. ಈ ಒಂದು ಶಾರ್ಟ್ಸಿಗೆ 10,000 ರೂಪಾಯಿ. ಈ ಶಾರ್ಟ್ಸಿಗೆ 10,000 ರೂಪಾಯಿ ನಮಗೆ ಡಿಸ್ಕೌಂಟ್ ಜೊತೆಲಿ ಕೊಡ್ತಿರೋದು 7,000 ರೂಪಾಯಿಗೆ. 7,000 ರೂಪಾಯಿಗೆ. ಸೊ ವಾಟ್ ಐ ಮೀನ್ ಈಸ್, ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಅವರ ಕೆಲಸ ಜಾಯ್ನ್ ಆಗ್ತಾರಲ್ಲ, ಫಸ್ಟ್ ಸ್ಯಾಲ್ರಿಗೆ 15,000-10,000 ಇರುತ್ತೆ. ಸೊ ಆ ಸ್ಯಾಲ್ರಿದು ಒಂದು ಶಾರ್ಟ್ಸ್ ಬರ್ತಿದೆ ನೋಡಿ, ಡ್ಯಾಮ್. ಸೊ ನಂದು ಫಸ್ಟ್ ಸ್ಯಾಲ್ರಿ 10,000 8,000 ಇದಿದೆ. ಸೊ ಒಂದು ಶಾರ್ಟ್ಸ್ ಬರುತ್ತೆ ಅದಕ್ಕೆ. ಬೇಸಿಲಿ ಡಿಸ್ಕೌಂಟ್ ಅಂತ ನಾಮ ಹಾಕ್ತಿದ್ದಾರಂತೆ. ಡಿಸ್ಕೌಂಟ್ ಏನಿಲ್ಲ, ಇಂಡಿಯನ್ನಲ್ಲಿ ಎಷ್ಟು ಪ್ರೈಸ್ ಇದೆ ಅಷ್ಟೇ ಪ್ರೈಸ್ ಇದೆ ಅಂತ ಹೇಳಿ. ಸೊ ನಾವು ಬಂದಿರೋದು ಈ ಮಾಲ್ಗೆ ಯಾಕೆಂದರೆ ಡಿಸ್ಕೌಂಟ್ ಬರುತ್ತೆ. ದಿಸ್ ಈಸ್ ಏನು ಮಾಲ್ ಇದು? ಔಟ್ಲೆಟ್ ಮಾಲ್ ಅಂದರೆ ಫ್ಯಾಕ್ಟ್ರಿ ಔಟ್ಲೆಟ್ ಐಟಮ್ಸ್. ಹೊರಗಡೆ ಬೋರ್ಡ್ ಹಾಕಿದ್ದೀನಿ ನಾನು. 75%. ಅದು ಆಫರ್ ಆದಮೇಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ. ನೀವೇ ಕರ್ಕೊಂಡು ಹೋಗ್ತಿದ್ದೀರಿ ಅಂದರೆ ಬನ್ನಿ. ನನ್ನ ಕಾಂಟೆಂಟ್ ಏನಿದೆ ಇವತ್ತು, 10,000 ಇಂಡಿಯನ್ ರುಪೀಸಲ್ಲಿ ಏನೇನು ಶಾಪಿಂಗ್ ಮಾಡ್ಬೋದು ಈ ಮಾಲಲ್ಲಿ ಅಂತ.
540 ಜಾಕೆಟ್ ಪ್ರೈಸು. ಅದೇನು ಆಫರ್ ಪ್ರೈಸ್ ಅದು? ಆಫರ್ ಪ್ರೈಸ್ ಅದು ಆಫರ್ ಆದ್ಮೇಲೆ ಅದು ಈ ಥರ ಇನ್ನೊಂದೆರಡು ನಾನು ಇಡೀ ತಿಂಗಳು ಶಾಪಿಂಗ್ ಪ್ರೈಸ್ ಅದು. ಮೇ ಬಿ ನನ್ನ ಬಜೆಟಿಗೆ ನಾನು ಇವತ್ತು ಬರೀ ಇಲ್ಲಿ ತೊಗೋಬೋದು ಅನ್ಸುತ್ತೆ. ಅಲ್ಲ ಗೈಸ್, 10,000 ಇಟ್ಕೊಂಡು ನಾವು ಆಚೆ ಹೋದರೆ ನಮ್ಮ ಬೆಂಗಳೂರಲ್ಲಿ ಕಿಂಗ್ ಫೀಲಿಂಗು. ಇಲ್ಲಿ 10,000 ಇಟ್ಕೊಂಡು ಬಂದಿದ್ದೀನಿ ನಾನು, ಆದರೂ ನನಗೆ ಬಿಕಾರಿ ಫೀಲಿಂಗ್ ಬರ್ತಿದೆ ಬ್ರೋ. ಒಂದು ಶಾರ್ಟ್ಸ್ ತೊಗೊಬೋದು ನನ್ನ ಬಜೆಟಿಗೆ ನಾನು. ಛೇ ಗೈಸ್, ಸೊ ಈಗ ಒಬ್ಬೊಬ್ರಿಗೂ ಕೇಳೋಣ 10,000 ರೂಪಾಯಿ ನಾನು ತೊಗೋಬೋದು ಅಂತ. ಸೊ ಹೆಂಗೆ ಅನ್ಸುತ್ತೆ 10,000 ರೂಪಾಯಿ ನಾನು ಎಷ್ಟು ಐಟಮ್ ತೊಗೊಬೋದು ಇಲ್ಲಿಂದ? ಇಂಡಿಯನ್ ರುಪೀಸ್ 10,000 ಆಬ್ವಿಯಸ್ಲಿ 10,000 ರೂಪಾಯಿ ದುಬೈ ನೋಡಿ. ಶೂಸ್ಗೆ ಬರೀ 1,000 ರೂಪಾಯಿ ಅಲ್ಲ, ರುಪೀಸ್ ಅಲ್ಲ, ದಿರಾಮ್ ಕನ್ವರ್ಟ್ ಮಾಡಿ ತೋರಿಸ್ತಿದ್ದೀರಿ ನಿಮಗೆ ಗೈಸ್. ಆ ಶೂಸ್ಗೆ 75% ಡಿಸ್ಕೌಂಟ್ ಆದಮೇಲೆ 1190 28,000 ಈ ಶೂಸ್ಗೆ. ಕೇವಲ 490 ಗೈಸ್. ಒಂದು ಟೀ ಶರ್ಟ್ ಪ್ರೈಸು 11,600. ನನ್ನ ಬಜೆಟ್ ಮುಗಿದೋಯ್ತು. ಟೀ ಶರ್ಟ್ಗೆ 490. This is nice. That's too fancy. This is nice. That's too fancy. This shape is not nice. I didn't like the shape. ನಂಗೆ ಶೇಪ್ ಇಷ್ಟ ಆಗಿಲ್ಲ. ನಮಗೆ ಅದು ಶಾರ್ಪ್ ಹಾಕಿ ಅಭ್ಯಾಸ ಇದೆಯಲ್ಲ. ಸೊ ಈ ಬ್ರ್ಯಾಂಡ್ಸ್ ಇಂಡಿಯನ್ ಮಾಲ್ಸಲ್ಲೂ ಇದೆ ಬ್ರೋ. ಹುಡುಕಿ ಕರೀತಾವ್ರು ನಮಗೆ. ಎಷ್ಟಿದೆ ಬ್ರೋ? ವೈಡ್ ಬೇಡ ಅಂತ ಬೈದ್ಬಿಟ್ಟು ತೆಗ್ದ್ಬಿಟ್ಟು 5560 ಈ ಬ್ಯಾಗ್ಗೆ ಆಚೆ ಹೋಗಿ ಕನ್ವರ್ಟ್ ಮಾಡ್ತೀನಿ. ಇದು ಇಂಡಿಯನ್ ಪ್ರೈಸ್ ಆ ಬ್ಯಾಗ್ಗೆ 1,31,000. ನಾನು ಇಡೀ ಟ್ರಿಪ್ಗೂ ಇಷ್ಟು ಬಜೆಟ್ ತಂದಿಲ್ಲ. ಇವತ್ತು ಶಾಪಿಂಗಿಗೆ ಬಿಡಿ, ಇಡೀ ಟ್ರಿಪ್ಪಿಗೆ ಇಷ್ಟು ದುಡ್ಡು ತಂದಿಲ್ಲ ನಾನು. 6 ವರ್ಷ ಇದ್ದ ಅದ್ರೊಳಗಡೆ ಹೋಗಿಲ್ಲ ಗೈಸ್. ಇದೆಲ್ಲ ನಾವು ವ್ಲಾಗ್ ಮಾಡೋಂಗಿಲ್ಲ, ಕದ್ದು ಮುಚ್ಚಿ ಮಾಡ್ತಾ ಇರೋದು ನಾನು. ಗೈಸ್, ಇಲ್ಲಿ ಆದಷ್ಟು ನಾನು ಅವಾಯ್ಡ್ ಮಾಡಬೇಕು ಕ್ಯಾಮ್ರಾನ ಯೂಸ್ ಮಾಡೋಕ್ಕೆ. ಬಿಕಾಸ್ ಈ ಮಾಲಲ್ಲಿ, ಯಾವುದೇ ಮಾಲಲ್ಲಿ ದುಬೈಲಿ ನಾನು ವ್ಲಾಗ್ ಮಾಡೋದಿಲ್ಲ. ಸೊ ದಟ್ಸ್ ಮೆಸ್. ಬಟ್ ಆದಷ್ಟು ನಿಮಗೆ ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ ಏನು ತೊಗೊಳ್ತೀನಿ ನಾನು 10,000 ರೂಪಾಯಿಗೆ. ಗೈಸ್, ಇಲ್ಲಿಂದ ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೇ ಹಿಂಗೆ ಅಂದರೆ ಇನ್ನು ದುಬೈ ಮಾಲ್ ಯೋಚನೆ ಮಾಡಿ, ಅದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರ್ತಾ ದಿನದಲ್ಲಿ. ಬಟ್ ದುಬೈ ಮಾಲ್ ಈಸ್ ಸೂಪರ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಅಣ್ಣ ಬ್ಯಾಸ್ಕೆಟ್ ಎತ್ತವ್ರೆ. ಇವಾಗಿರೋದು ಕತೆ ಅಣ್ಣಂದು. ನಾವು ಬಜೆಟ್ ಫ್ರೆಂಡ್ಲಿ ಗೈಸ್, ಬಜೆಟ್ ಫ್ರೆಂಡ್ಲಿಯಾಗಿ ಹೋಗ್ತಾನೆ. ಒಂದು ತಿಂಗಳಾದ್ಮೇಲೆ ಗೈಸ್, ಇದಕ್ಕೆ 10,000 ರೂಪಾಯಿ ನಂದು. ನನ್ನ ಇಡೀ ಬಜೆಟ್ ಈ ಒಂದು ಚೀಲದಲ್ಲಿ ಮುಗಿದೋಗುತ್ತೆ ಗೈಸ್. ನೋಡಿ, ಚೀಲ ಇದ್ದಂಗೆ ಇದೆ ಇದು. ನಮ್ಮ ಇಂಡಿಯಾಲೂ ಸೇಮ್ ಇದೆ ಪ್ರೈಸ್ ಅನಿಸುತ್ತೆ. ಇಲ್ಲೊಂಚೂರು ಜಾಸ್ತಿನೋ ಕಮ್ಮಿನೂ ಇರಬೇಕು. ನಾನು ದುಬೈ ಮಾಲ್ಗೆ 10,000 ತೊಗೊಂಡ್ರೆ ತೊಗೋಬೋದಾ? ಹಾಂ ತೊಗೋಬೋದಾ? ಏನು ತೊಗೋಬೋದು? ಕಾಫಿ? ಅಲ್ಲೇ ಒಂದು ಚಾ, ಬೊಂಬೈ ಮಿಠಾಯಿ ಏನಾದ್ರು. ಯಾವ ಟೈಪ್ ಜಾಕೆಟ್ ಮಾಡಿದ್ರು? ಇದು ಗಂಡಸರಿಗೆ ಇರೋದು ಹೆಂಗಸರಿಗೆ ಇರೋದು ಅಂತ ಅರ್ಥ ಆಗೋದು. ಗಂಡಸರಿಗೆ ಈಗ ಎಂತ ಮಾಡಲಿಕ್ಕೆ ಗೈಸ್, ನನಗೊಂದು ರಿಯಲೈಸ್ ಆಯಿತು. ಸೊ ದುಬೈಗೆ ಬಂದರೆ ದುಬೈ ಮಾಲ್ಗೆ ಜನ ರಿಚ್ ಆಗಿರೋರು ಹೋಗ್ತಾರೆ, ಆಯಿತಾ? ದುಬೈ ಮಾಲ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ಔಟ್ಲೆಟಿಗೆ ಬರ್ತಾರೆ. ಇಲ್ಲಿ ಔಟ್ಲೆಟಲ್ಲಿ ಕಮ್ಮಿಗೆ ಬರುತ್ತೆ. ಈ ಔಟ್ಲೆಟ್ ಜಾಗದಲ್ಲೇ ನಾನು ಬಡವನ ಥರ ಫೀಲ್ ಆಗ್ತಿದೆ. ಅಂದರೆ ನನ್ನ ಲೈಫಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಫೀಲಿಂಗ್ ನನಗೆ. ಗೈಸ್, 10,000ಕ್ಕೆ ಏನು ಬರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ತೊಗೊಳ್ತೀನಿ ಅಂತ ನಾನು ಹೇಳಿಲ್ಲ. ಎಲ್ಲ ಕಳ್ಳನ ಮಗನೇ. ಗೈಸ್, ನನಗೆ ಈ ಜಾಕೆಟ್ ನೋಡಿ 1,000 ರೂಪಾಯಿ ಅಂತ ಬರ್ತಿತ್ತು. ನಾನು 1,000 ರೂಪಾಯಿ ಅನ್ಕೊಂಬಿಟ್ಟೆ ಒಂದು ಸೆಕೆಂಡ್. ಆಮೇಲೆ ತಲೆಗೆ ಆಗ್ತು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ 30,000 ಬರ್ತಿದ್ದು. ಎಲ್ಲಿ ಗೈಸ್, ಏನು ಗೈಸ್ ಹುಡುಗದು ನನಗೆ? ಇದು 3 ಇದೊಂದೇ ಸೈಡ್ ಕಾಲ್ ಹಾಕಲಿ. ಇಬ್ಬರು ಹಾಕೋಬೋದು. ನೀವಿಬ್ಬರು ಬಂದು. ಸೊ ನಮ್ಮ ಅಣ್ಣ ಶಾಪಿಂಗ್ ಮಾಡಿದ್ದಾರೆ. 10,000 ಬಿಲ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಮಾಡ್ತೀನಿ ಅನ್ನ, ನಮ್ಮ ಅಣ್ಣ ಮಾಡಿದ್ದಾರೆ ನನ್ನ ಬದಲು. ಈಗ 30,000 ಆಯ್ತು ಬ್ರೋ ಬಿಲ್. 30,000 ರೂಪಾಯಿ ಆಯಿತಾ? ಗೊತ್ತಿಲ್ಲ, ನಾನು ಜಸ್ಟ್ ಗೆಸ್. ಆಗಿರುತ್ತೆ ನನ್ನ ಪ್ರಕಾರ, ಆಗಿರುತ್ತೆ. ನೋಡೋಣ, ಫೈನಲ್ ಬಿಲ್ ನಾನು ವ್ಲಾಗಲ್ಲಿ ತೋರಿಸ್ತೇನೆ. ನಾನು ಶಾಪಿಂಗ್ ಮಾಡಿ ಬಿಲ್ ನೀವು ಪೇ ಮಾಡಿ ಬ್ರೋ. ಹಾಂ, ಬಿಲ್ ನೀವು ತೋರಿಸ್ತೀರಲ್ಲ, ಪೇ ಸರಿ ಮಾಡಿ. ಒಂದು ನಿಮಿಷ ಊಟ ಮಾಡ್ಕೊಂಬಂದ್ಬಿಡ್ತೀವಿ. ಸೀಸನ್ ಇಲ್ಲಿವರೆಗೂ ಇರುತ್ತೆ ಅಂಡರ್ವೇರು. ಇದು ನೀವು ಹೇಳಿರಲ್ಲ ಸೆಕೆಗೆ ಅದು ಸೂಪರ್ ಮ್ಯಾನ್. ಪ್ಯಾಂಟ್ ಮೇಲೆ ಹಾಕೋದು. ಪ್ಯಾಂಟೇ ಹಾಕಬಾರ್ದು ಅಂತ ಕೊಟ್ಟಿರೋ ಚಡ್ಡಿ ಅದು. ಅಷ್ಟು ದೊಡ್ಡ ಚಡ್ಡಿ, ಅದಕ್ಕೆ ಅಷ್ಟು ದೊಡ್ಡ ಸಂದಿವೆ ಇಲ್ಲಿವರೆಗೂ. ಆಫ್ರಿಕಾದವರಿಗೆ ಒಂದು ಇದು ಆಫ್ರಿಕಾ. ಇಲ್ಲಿ ತನಕ ಬೇಕಲ್ಲ ಆಫ್ರಿಕಾದವ್ರಿಗೆ. ಈಗ ಗೊತ್ತಾಯ್ತು ನಂದು ಫ್ಯಾಮಿಲಿ ಕಾಂಟೆಂಟ್ ಬರೋ. 139 ಅಂತ ಹಾಕಿ ಎಷ್ಟು 139 ಬೇಸ್ ಕಾಚಕ್ಕೆ 3,295 ರೂಪಾಯಿ ತೊಗೋಬೋದು. ಬಟ್ ಬೇಡ, 3 ಕಾಚು ಸಿಗುತ್ತಾ? 3 ಕಾಚಿಗೆ ಬೇಸ್ ಪರವಾಗಿಲ್ಲ, ಡೀಸೆಂಟ್ ಪ್ರೈಸ್. ನೀವು ಕೇರ್ಫುಲ್ ವಿತ್ ದ ನೋಟ್ಸ್. ಬ್ರೋ 100 ದಿರಮ್ ಇವತ್ತು ಕೊಡಲ್ವ ನಿಮ್ಮ ಟೀಮ್ ಅವ್ರಿಗೆ? ಹಾಂ, ಇವತ್ತು ಕೊಟ್ಟಿದ್ದೀನಿ. ಅವ್ರು ಖರ್ಚು ಮಾಡಿಲ್ಲ, ಇಟ್ಟಿದ್ದಾರೆ. ಅಲ್ಲ, ಇವತ್ತು ಕೊಡಿ. ಹಾಂ, ಕೊಡ್ತೀನಿ. ಅಲ್ಲ, ಅವ್ರು ನಮ್ಮ ಟೀಮ್ ಅದಕ್ಕೆ. ಸೊ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ತಿನ್ನೋಣ ಅಂತ.
ಬನ್ನಿ ತಲೆ ಗುಮ್ ಅಂತ ಇದೆ ಗೈಸು. ವಾಕ್ ಮಾಡ್ತಾ ಮಾಡ್ತಾ ಹಸ್ವಾಗ್ತಿತ್ತು, ಸೊ ಅದಕ್ಕೆ ಫಸ್ಟ್ ಊಟ ಮಾಡಬೇಕು ಅಂತೇಳಿ ಸಬ್ವೆ ಬಂದಿದ್ದೀವಿ. ನಾನು ಸ್ಯಾಂಡ್ವಿಚ್ ತಿನ್ನುವಂತೆ ಸ್ಯಾಂಡ್ವಿಚ್ ತೊಗೊಳ್ತಾ ಇದ್ದೀನಿ ನಾನು. ಬನ್ನಿ ಅದಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ. ನಮ್ಮ 10,000 ರೂಪಾಯಿ ಬಿಲ್ಲಲ್ಲಿ ಇಲ್ಲಿ ರೈಸ್ ಇದೆ, ರೈಸ್ ನೋಡಿ ತೊಗೊಳ್ಳೋಣ ನೋಡೋಣ. 1 ಮೀಲ್ ಬಂತು ಸಕ್ಸಸ್ಫುಲಿ. ವಿ ಪೇಡ್ 40 ದಿರಾಮ್ಸ್. 10,000 ರೂಪಾಯಲ್ಲಿ 1,000 ರೂಪಾಯಿ ಎಗರ್ಸಿದ್ದೀವಿ. ಈಗ ನೆಕ್ಸ್ಟ್ ಇಲ್ಲೊಂದು ಸ್ಯಾಂಡ್ವಿಚ್ ತೊಗೊಳ್ಳೋದಿದೆ, ಅದು ನೋಡೋಣ. ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ 6 ಇಂಚ್ ಇದರಲ್ಲಿ, ಮಲ್ಟಿಗ್ರೇನ್ ಸೆಟ್. ವಾಟ್ ಟು ಆ್ಯಡ್? Roasted chicken. Extra meat. ಸೊ ಶ್ರವಣ್ ನನ್ನ ಮೀಲ್ ಹೇಳ್ತಾ ಇದ್ದಾರೆ ಗೈಸ್. ಸೊ ಮತ್ತೆ ಇದೊಂದು ಸ್ಯಾಂಡ್ವಿಚ್ ತೊಗೊಂಡಿದ್ದೀವಿ ವಿಚ್ ಇಸ್ 39 ದಿರಾಮ್. ಅದಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ. ಇದಕ್ಕೂ 1,000 ರೂಪಾಯಿ ಕೊಟ್ಟಿರೋದು, ಅದಕ್ಕೆ 1,000 ರೂಪಾಯಿ. ಸೊ ಟೋಟಲಾಗಿ ಅಷ್ಟಾಯಿತು. ಪ್ಲ್ಯಾಟರು ಈ ರೈಸ್ ಏನಿದೆ ಗೊತ್ತಾ, ಕ್ರೇಜಿ ಆಗಿದೆ. ಇದು ಅಷ್ಟೇ ಕ್ರೇಜಿ ಆಗಿದೆ. ದಾಲು, ಚಿಕನ್ನು, ರೈಸು ವರ್ತ್ ಅನ್ನಿಸ್ತು ನನಗೆ ಕೊಟ್ಟಿದ್ದೆ. ಒಂದು ಸ್ಪೂನ್ ತಿಂದ ತಕ್ಷಣ. ಬ್ಯಾಕ್ ಸಂಜೆ ಇದನ್ನು ತಿನ್ಬೇಕಾದ್ರೆ ನೋಡಿ ಹುರ್ಕೋತಿದ್ದೆ, ನಂಗೆ ಸಿಕ್ತಿಲ್ಲ ಅಂತ. ಇವತ್ತು ನಾನು ತಿಂತಾ ಇದ್ದೀನಿ ಬ್ರೋ, ಅಲ್ವಾ? ಹಾಂ, ಇವಾಗ ನಂದು ಕ್ಯಾಲರೀಸ್ ಜಾಸ್ತಿ ಆಗಿದೆ. ವೆಸ್ ಇಲ್ಲಿ ನೋಡಿ, ಇದು ಬ್ರ್ಯಾಂಡ್ ಫಾರ್ ಲೆಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಇಲ್ಲಿ ಕಮ್ಮಿಗಿರುತ್ತಂತೆ ಎಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸು. ಸೊ ಅಲ್ಲೋಗಿ ನಮ್ಮ ಲಕ್ನ ಟ್ರೈ ಮಾಡೋಣ. ಒಂದು ಊಟಕ್ಕೆ 2,000 ರೂಪಾಯಿ ಖರ್ಚಾಯಿತು. ನೀವು ಎಷ್ಟು ಬನ್ನಿ ಇಲ್ಲಿ ಏನಾಗುತ್ತೆ ನೋಡೋಣ. ಇನ್ನು 8,000 ರೂಪಾಯಿ ಇದೆ. ಇದೊಂದು ಸ್ವಲ್ಪ ಹೈ ಎಂಡ್ ಬ್ರ್ಯಾಂಡ್, ಗೋಲ್ಡ್ ಟ್ಯಾಗ್ ಹಾಕಿರೋದು. ಹೌದಾ? ಈ ಟ್ಯಾಗ್ ಗೋಲ್ಡ್ ಟ್ಯಾಗ್ ಇದೆ, ಹೈ ಎಂಡ್ ಬ್ರ್ಯಾಂಡ್, ಗೋಲ್ಡ್ ಲೇಬಲ್. ಫಿಲಿಪ್ ಲೈನ್ ಎಲ್ಲ ಸ್ವಲ್ಪ ಹೆವಿ ಬ್ರ್ಯಾಂಡ್. ನೋಡಿ ಗೈಸ್, ನಮಗೆ ಸೇಲ್ಸ್ ಮ್ಯಾನ್ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾವುದು ಸೈಜ್ ಬೇಕು ನಿಮಗೆ? ಗೋಲ್ಡ್ ಲೇಬಲ್ ಇರೋದು ಎಕ್ಸ್ಪೆನ್ಸಿವ್, ಐ ಮೀನ್ ಒಳ್ಳೆ ಬ್ರ್ಯಾಂಡ್ ಅಂತ ಅರ್ಥ ಅಂತೆ. ಒಳ್ಳೆ ಬ್ರ್ಯಾಂಡಿದು ಪ್ರೈಸ್ ನೋಡೋಣ. ಒಳ್ಳೆ ಬ್ರ್ಯಾಂಡ್ದು ಪ್ರೈಸು 69, 69 ಅಂದರೆ 1,000 ಚಿಲ್ಲರೆ. ನನಗೆ ಇಷ್ಟ ಆಗಿಲ್ಲ ಟಿ ಶರ್ಟು. ಡಾಮರ್ ಹಾಕಕ್ಕ ಊರಲ್ಲಿ ಡಾಮರ್ ರೋಡೆಲ್ಲ ಹಾಕೋಕ್ಕೆ ಟಾರ್ ಹಾಕೋದು. ಇದು ಚೆನ್ನಾಗಿದೆ, ಯೂನಿಕ್ ಆಗಿದೆ. ನಾನು 10,000 ರೂಪಾಯಿ ಖರ್ಚು ಮಾಡಬೇಕು ಅನ್ನೋದು ಐಡಿಯಾ ಕೊಡಿ ಬ್ರೋ. ಏನು ತೊಗೊಳ್ಳೋದು? 10,000 ರೂಪಾಯಿಗೆ ಎಂತ ಸಹ ಇಲ್ಲ ಇಲ್ಲಿ. ನೀವು 16,000 ರೂಪಾಯಿ ಏನೋ ತೊಗೊಂಡ್ರಲ್ಲ, ಕರೆಕ್ಟ್ ಅಲ್ವಾ? ನೀವು 16,000ಕ್ಕೆ ಏನೋ ತೊಗೊಂಡಿದ್ದೀರಾ, ನಾನು ಇನ್ನೂ ಏನೂ ತೊಗೊಂಡಿಲ್ವಲ್ಲ. ಇವ್ರು ಇಷ್ಟೆಲ್ಲ ತೊಗೊಂಡ್ಬಿಟ್ರು 16,000ಕ್ಕೆ. ಏನು ತೊಗೊಂಡಿಲ್ಲ, 4 ಟೀ ಶರ್ಟ್, 4 ಪ್ಯಾಂಟ್. ನನ್ನ ಹತ್ರ ಇನ್ನೂ 8,000 ರೂಪಾಯಿ ಬ್ಯಾಲೆನ್ಸ್ ಇದೆ ಈಗ. ಸೊ ನಮಗೆ ಇಲ್ಲೊಂದು ಆಟ ಸಾಮಾನು ಅಂಗಡಿ ಅಲ್ಲ, ಕಮ್ಮಿಗೆ ಐಟಮ್ ಸಿಗುವಂಥ ಜಾಗ ಅಂತ ಕರ್ಕೊಂಡ್ಬಂದಿದ್ದಾರೆ. ಕೇವಲ 8 ದಿರಾಮ್ ನೋಡಿ. 8 ದಿರಾಮ್ ಅಂದರೆ ಎಷ್ಟು? 1 ದಿರಾಮ್ 20 ರೂಪಾಯಿ ಅಲ್ವಾ? 23.5. ಸಿತ್ತು ತೊಗೊಂಡು ಹೋಗೋಣ. ಇದೂ ಜಾಸ್ತಿನೇ ಇರಬೇಕು. 14 ದಿರಾಮ್ ಬೇಕಾಗಿಲ್ಲ. ನಂಗೊಂದು ಅಂಬ್ರೆಲಾ ಬೇಕಿತ್ತು, ಅಂಬ್ರೆಲಾ ತೊಗೊಳ್ಳೋಣ. ಎಷ್ಟು ಅಂಬ್ರೆಲಾಗೆ? 21 ದಿರಾಮ್ ಅಂದರೆ 500 ರೂಪಾಯಿ. ಇದೊಂದಿರಲಿ. ನಿಮ್ಗೊಂದು ಅಂಬ್ರೆಲಾ ಬೇಕಾ? ಬಿಸಿಲಲ್ಲಿ ಆಡ್ತೀವಲ್ಲ, ಬೇಕಾಗುತ್ತೆ. ಟ್ಯಾನ್ ಆಗಿಬಿಟ್ರೆ ಪ್ರೈಸ್ ಹಾಕಿಲ್ಲ ಗೈಸ್. ನಾನು ಎತ್ಕೊಂಡು ಆಮೇಲೆ ಹೋಗ್ಬಿಟ್ರೆ 10,000 ಅಂದರೆ ನಾನೇನು ಮಾಡಲಿ ಗೈಸ್? ಇದಕ್ಕೆ 225 ರೂಪಾಯಿ. ಎಂತ ಸಹ ಇಲ್ಲ ಇದರಲ್ಲಿ. ಯಾರು ತೊಗೊಂಡು ಹೋಗ್ಬೇಕು. ಬನ್ನಿ, ಯಾಕೆ ಚಾಲೆಂಜ್ ಅದಕ್ಕೆ ಸ್ನೇಹಿತರೆ. ಎಲ್ಲ ಕೋಪ ತಿರ್ಸ್ಕೊತಾರೆ ನೋಡಿ ಗೈಸ್. ತಲೆಗೆ ಹೊಡಿಬೇಡಿ. ಚೆನ್ನಾಗಿದೆ, ಇದೊಂಥರ ತೊಗೊಂಡು ಹೋಗೋಣ. ಕ್ಯೂಟ್ ಆಗಿದೆ ಬೇಕಿದೆ. 34 ಅಂದರೆ ಎಷ್ಟು? 34 ಅಂದರೆ 800 ರೂಪಾಯಿ. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೇನೇನು ತೊಗೊಳೋದು ನೋಡೋಣ ಬನ್ನಿ. 500 ರೂಪಾಯಿ ಮರ್ತೋಗ್ಬಿಟ್ಟಿದ್ದೆ. ನಾನು ತಂದಿದ್ದೀನಿ, ಮನೇಲಿದೆ. ಬಟ್ ಇದು ಬೇಕಾಗುತ್ತಾ ಅಂತ ಇದ್ರ ಬದಲು ಏನಂದರೆ ನಾನು ಒಂದು ನಾವೆಲ್ಲ 700-800 ರೂಪಾಯಿ ಟಿ ಶರ್ಟು ಇದೆಲ್ಲ ತೊಗೊಂಡು ಅಭ್ಯಾಸ ಅಲ್ವಾ? ಅದೇ ಪ್ರೈಸಲ್ಲಿ ಇಲ್ಲಿರುತ್ತೆ ಅಂತ ಬಂದರೆ ಟಿ ಶರ್ಟ್ 7,000 ರೂಪಾಯಿ ಇಲ್ಲಿಂದ ತೊಗೊಳೋದು ನಾವು. ಬೇಸಿದ್ದೆ ಊದ ಥರ ಪೇಂಟ್ ಮಾಡ್ಕೊಳ್ಳೋದು. ಇದನ್ನು ಟ್ರೈ ಮಾಡೋಣ. ಇದು ನಾನು CC ಟ್ರೈ ಮಾಡ್ತಿದ್ದೀನಿ, ಹೆಂಗಿರುತ್ತೆ ನೋಡೋಣ. ಎಷ್ಟಾಗುತ್ತೆ ಇದಕ್ಕೆ? 24, 28 ಅಂದರೆ 24 ಅಂದರೆ 500 ರೂಪಾಯಿ. ಇದಕ್ಕೆ 550 ರೂಪಾಯಿ. 28 ಅಂದರೆ 640 ರೂಪಾಯಿ. ಇದು ವರ್ತ್ ಇದೆಯಲ್ವಾ ಅಂತ ಟ್ರೈ ಮಾಡಿದ್ರೆ ಗೊತ್ತಾಗೋದು. ಇದೆರಡು ಟ್ರೈ ಮಾಡೋಣ. ಗೈಸ್, ನಮಗೆ ಪೆನ್ನು ಮತ್ತು ಬುಕ್ಕು ಬೇಕಿತ್ತು. ಬಿಕಾಸ್ ಕಾಂಟೆಂಟ್ಸ್ ಬರೋಕ್ಕೆ ನನ್ನಿಂದ ಹುಡುಕ್ತಿದ್ದು, ಸಿಕ್ಕಿಲ್ಲ. ಇದು ಬೈ ಮಾಡುವ. ಪೆನ್ ಇಲ್ಲೇ ಇದೆ. ಪೆನ್, ಸ್ಕೆಚ್ ಪೆನ್ನ ಏನಿದು? ಪೆನ್ ಯಾವುದು ಗೊತ್ತಿಲ್ಲ. ಸ್ಕೆಚ್ ಪೆನ್ ಇದೆಲ್ಲ. ಪೆನ್
ಗೈಸ್ ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತೀವಿ ಮಲ್ಟಿ ಕಲರ್ ಪೆನ್ನು ನೋಡಿ ಗೈಸ್ ಮಲ್ಟಿ ಕಲರ್ ಪೆನ್ನು ವಾವ್ 8 ದಿರಮ್ಸ್ ಅಂದರೆ ಎಷ್ಟು 8 ಅಂದರೆ 182 ರೂಪಾಯಿ ಹಾಳಾಗೋರು ವೇಸ್ಟ್ ಬಿಟ್ಟು ಸಾಕು ಗೈಸ್ ತುಂಬ ಜಾಸ್ತಿ ಶಾಪಿಂಗ್ ಮಾಡ್ಬಿಟ್ಟೆ ಗೈಸ್ ಫೈನಲಿ ಬಿಲ್ ಪೇ ಮಾಡೋಕ್ಕೆ ಬಂದಿದ್ದೀನಿ ಎಷ್ಟಾಗಿದೆ ಅಂತ ಈಗ ಹೇಳ್ತಾರೆ ಅದ್ರ ಮೇಲೆ ಲೆಟಿನೋ ಲೇಟರ್ ನೋಟೇ ಅರ್ಥ ಆಗ್ತದೆ ನನಗೆ ಎಲ್ಲ 10 100 ಯಾವುದು 10 ಯಾವುದು ಗೊತ್ತಾಗ್ತಲ್ಲ ಹೋಗಿ ತಲೆಗೆ ತಗೊಂಡು 500 ನೋಟ್ ಕೊಡ್ತಾರೆ 144 ಅಂತ ಎಷ್ಟು ಅಂತ ಕೌಂಟ್ ಮಾಡಿ ಹೇಳ್ತೀನಿ ನಿಮಗೆ 144 3293 ರೂಪಾಯಿ ಖರ್ಚು ಮಾಡಿದ್ದೀವಿ ಪ್ಲಸ್ 2000 ಊಟದ್ದು 3300 300 ಪ್ಲಸ್ 2000 5300 ಥ್ಯಾಂಕ್ ಯು ಗೈಸ್. ಸೊ ನಂದು ಶಾಪಿಂಗು 500-300 ರೂಪಾಯಿ 5300 ರೂಪಾಯಿ ಆಯಿತು. ಇನ್ನೂ 4800 ರೂಪಾಯಿ ಇದೆ, 4700 ರೂಪಾಯಿ ಇದೆ. ಅದನ್ನೇನು ಮಾಡೋದು ನೋಡೋಣ ಬನ್ನಿ. ಗೈಸ್ ಈಗ ಇನ್ನೊಂದು ಬ್ರ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ಇನ್ನೊಂದು ಡಿಸ್ಕೌಂಟ್ ಫುಲ್ಲು ಕ್ರೇಜಿ ಬ್ರ್ಯಾಂಡ್ಸು ಡಿಸ್ಕೌಂಟ್ ನಡೀತಿದೆ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು 4000 ಚಿಲ್ಲರೆ ಇದೆಯಲ್ಲ ನೋಡಿ, ಕೋಲಾ ಅಂತ ನೋಡಿ ಪ್ಯಾಂಟ್ ಕಲರ್ ಒಳ್ಳೆ ಥರ ಇದೆ. ಇದು ಕೊಕ್ಕೋ ಕೋಲಾ ಬ್ರ್ಯಾಂಡ್ ಇದು. ಡೋಂಟ್ ಟೆಲ್ ಮಿ ಇಟ್ಸ್ ಕೊಕ್ಕೋ ಕೋಲಾ ಬ್ರ್ಯಾಂಡ್ ಪ್ಯಾಂಟ್. ವಾವ್. ಶಾರ್ಟ್ಸ್ಗೆ 560, ಶಾರ್ಟ್ಸ್ಗೆ 560 ಇದೆ. 560 ಅಂದರೆ 10,000 ಮೇಲೆ. 310, 7,000 ರೂಪಾಯಿ ಬನ್ನಿನೂ ಕೊಡಲಾ ಬೇಡವಾ ಯೋಚನೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಹಾಕಿರೋದು, ಅದು ಮನುಷ್ಯ ಹಾಕಿರೋದಲ್ಲ, ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ನಾನೇ ಹೇಳಿದ್ದು ಐಡಿಯನ್ ಬ್ರ್ಯಾಂಡ್ಸ್ ನೋಡಿ 25,000 ಇದಕ್ಕೆ ಅದು 445. ನಾವು 1780. ಶರ್ಟ್ ಇಸ್ ಗುಡ್. 1750 ದಿರಮ್. ಅಮೀರಿ ಅಂತ ಬ್ರ್ಯಾಂಡ್. ಹಾಂ, ಅದು ಕಾಸು ಅಮೀರಿ. 1700. 40,000 ಈ ಶರ್ಟಿಗೆ 40,000. ಶರ್ಟಿಗೆ 40,000 ಗುರು. ಹೇ ಬರ್ರಿ. 40,000. ಇಟ್ಸ್ ನೈಸ್ ಬಟ್ ನಾಟ್ ವರ್ತ್ ಬ್ರೋ. ಗೈಸ್ ಸೇಮ್ ಪ್ರಿಂಟ್ ನಾವು ಮಾಡಿಸ್ತೀವಿ ಓವಲ್. ಅಲ್ಲಿ ಹೋಗ್ಬಿಟ್ಟು ಬಿಲ್ ವೇರ್ ಡೋರ್ ವೇರ್ ಬ್ರೋ ಅಮೀರಿ ಜೀನ್ಸ್ ನೋಡಿ, ನಮ್ಮ ಓವೋಲಿ ಅಮೀರಿ ಜೀನ್ಸ್. ಅಮೀರಿ ಬ್ರ್ಯಾಂಡ್ ಮಾಡ್ತಾ ಇರೋದು ನಾವು. ಫಸ್ಟ್ ಕಾಪಿ ಅಂತ ಹೇಳ್ಬಿಟ್ಟು. ಬಟ್ ಬ್ರ್ಯಾಂಡ್ ಹೆಸರು ಇದೆಯಾ, ಅದು ಮೇನ್. ಶಾರ್ಜಾಗೆ ಹೋಗ್ಬೇಕಾ? ಎಸ್, ಅದು ಅಮೀರಿ, ನಾವು ಗರೀಬಿ. ಬರೀ ನಾನು, ಇವರಲ್ಲ. ನೀವಿಲ್ಲ ಇದು ಅಮೀರಿನೇ. ಒಂದು ಸ್ವಲ್ಪ ತಲೆ ಸ್ವಲ್ಪ ನಾವೇನಾದ್ರು ಮಸಾಜ್ ಮಾಡಿದ್ರೆ ಅಣ್ಣಂಗೆ ಹಿಂಗೆ ಅಂದ್ಬಿಟ್ಟು ತಗೊಳ್ಳಿ ಇವರು ಸಖತ್ತಾಗಿದೆ ಅಂತ ಇಸ್ಕೊಂಡ್ಬಿಟ್ಟಿರೋರು. ಫಸ್ಟ್ ನೋಡಿ ಸ್ಟಿಚಿಂಗ್ ಏನಂತಾರೆ ಬರೋದಕ್ಕೆ? ಸ್ಟಿಚಿಂಗ್ ಮಷಿನ್ ನೋಡಿ ಎಷ್ಟೆಷ್ಟು ವೆರೈಟಿ ಇದೆ ಇಲ್ಲಿ ಮತ್ತು ಅಲ್ಲೂ ಇದೆ ಸೇಮ್. ವಾವ್, ಮೇ ಬಿ ಇದೆಲ್ಲ ಜನ್ರೇಷನಿಂದ ಸೇವ್ ಮಾಡ್ಕೊಂಡು ಬಂದಿರೋದು ನೋಡಿ. ಇದರಲ್ಲಿ 70-75% ಡಿಸ್ಕೌಂಟ್ ಕೊಟ್ಟರು ಈ ಬ್ರ್ಯಾಂಡಲ್ಲಿ. ನಾವು ತೊಗೊಳಕ್ಕಾಗ್ತಿಲ್ಲ ಅಂದರೆ ಎಷ್ಟು ಕಮ್ಮಿ ದುಡ್ಡು ಮಾಡ್ತಿದ್ದೀವಿ ಅಂತ. ನೀವು ಎಷ್ಟು ಕಮ್ಮಿ ದುಡ್ಡು ಮಾಡ್ತಿದ್ದೀನಿ ನಾನು ಅಂತ. ನನ್ನ ಯಾಕೆ ಬ್ರೋ ಟ್ರೋಲ್ ಮಾಡ್ತೀರಾ? ರಿಯಾಲಿಟಿ ಬ್ರದರ್. I'm proud bro. I'm proud of you brother. Brother, I'm proud of you. I'm proud of you brother. 70-80% ಡಿಸ್ಕೌಂಟ್ ಕೊಟ್ಟರು ನಂಗೆ ತೊಗೊಳಕ್ಕಾಗ್ತಿಲ್ಲ ಈ ಬ್ರ್ಯಾಂಡಲ್ಲಿ ಅಂದರೆ ನನಗೆ ನಾಚಿಕೆ ಆಗ್ಬೇಕು ನನ್ನ ಮೇಲೆ. ಗೈಸ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಲೂಲು ಮಾಲ್ ಇದೆ, ಇಲ್ಲಿ ಲೂಲು ಮಾರ್ಟ್ ಇದೆ. ಸೇಮ್ ಅಲ್ಲೂ ಲೂಲು ಮಾರ್ಟ್ ಇದೆ, ಇಲ್ಲೂ ಲೂಲು ಮಾರ್ಟ್ ಇದೆ. ಲೂಲು ಮಾಲ್ ನೋಡಿ ದುಬೈಲೂ ಇದೆ. ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತೆ ದುಬೈಗೆ ಬಂದರೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ದುಬೈಗೆ ಬಂದರೆ ಲೂಲು ಮಾಲಲ್ಲಿ ಬಂದು ಶಾಪಿಂಗ್ ಮಾಡಿ. ಸೊ ಬನ್ನಿ ಈಗ ಇಲ್ಲೇನಿದೆ ಚೆಕ್ ಮಾಡುವ. ನಮ್ಮ ಬ್ಯಾಗ್ಸ್ ನಾವಿಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಗೈಸ್ ಒಂದು ನೀರು ಬಾಟ್ಲು ತೊಗೊಳ್ಳೋಣ. ಅದು 4 ದಿರಾಮ್. ಅದೆಷ್ಟು ಅಂತ ಆಮೇಲೆ ಲೆಕ್ಕ ಹಾಕೋಣ. ಇನ್ನೇನು ತೊಗೊಳ್ಳೋದು ನೋಡೋಣ. ರೊನಾಲ್ಡೋ ಬ್ರ್ಯಾಂಡ್ ಇದು, CR7. ಇದೆಲ್ಲ ಕುನಾಫಾ ಬ್ರ್ಯಾಂಡ್ಸು. ಕಾಮೆಂಟ್ ಹಾಕಿ ನೀವು. ನಾನು ಟ್ರೈಯಿಂಗ್ ಆಲ್ ದ ಚಾಕ್ಲೇಟ್ಸ್ ಇನ್ ದುಬೈ ಅಂತ ಟ್ರೈ ಮಾಡಬೇಕಾ, ಯೂನಿಕ್ ಚಾಕ್ಲೇಟ್ಸ್ ಆಫ್ ದುಬೈ ಅಂತ ಟ್ರೈ ಮಾಡಬೇಕಾ ಬೇಡವಾ? ಸ್ವೀಟ್ಸ್ ಕಾಮೆಂಟ್ ಹಾಕಿ. ಗೈಸ್ ನೀರು ಕೂಗಿ ಬಿಟ್ರಲ್ಲ, ದೇವರಣಿಗಿಲ್ಲಪ್ಪ, ನಮ್ಮ ತಾಯಣಿಗಿಲ್ಲ. ನೀವು ಬಿಟ್ರೆ ನಾನು ನಿಮ್ಗೆ ಕೊಡ್ತೀನಿ. ನೀವು ಕೊಡಿ, ಟೋಟಲ್ ಕೊಡಿ, ನಿಮಗೆ ಕೊಡ್ತೀನಿ.
ಈಗ 4 ದಿರಾಮ್ ಆಯಿತು ಬ್ರೋ, ನಿಮ್ಮ 4 ದಿರಾಮ್. ಅಯ್ಯೋ ಬೇಡ. ಬ್ಲಾಗಿಗೋಸ್ಕರ ತೋರಿಸ್ತಿರೋದು ನಂಗೆ ಬೇಡ. ಫ್ರೀ ನಿಮಗೆ. ಆಯಿತು. ಇಸ್ ದ ಲಾಸ್ಟ್ ಪ್ರಾಡಕ್ಟ್ ವಿ ಬಾಟ್. ಸೊ ಫೈನಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಅಮ್ಮಮ್ಮ ಅಂದರೆ 6,000ನಾ, 4,700 ಇತ್ತು, ನಾನು ನಿಮಗೆ 4,500 ರೂಪಾಯಿ ಮಿಕ್ಕಿದೆ ಗೈಸ್. ಇಲ್ಲ ನಾನು ನಿಮ್ಮದು ಟ್ಯಾಕ್ಸಿದು 150 ದಿರಮ್ಸ್ ಇದೆ ಅಲ್ಲ, ಅದು ಕೊಡಿ. ಯಾವ ಟ್ಯಾಕ್ಸಿ? ಹಾಂ, ಅದೆಲ್ಲ ಇನ್ನೂ ಕೊಡಬೇಕಲ್ಲ. ಅದು ಆ್ಯಡ್ ಮಾಡಿಲ್ಲ, ಕರೆಕ್ಟ್ ಆಗುತ್ತೆ. ಅದು ಬೇರೆ ಎಕ್ಸ್ಪೆನ್ಸಸ್, ಇದು ಬೇರೆ. ಇದು ಮಾಲಲ್ಲಿ ಎಷ್ಟು ಖರ್ಚಾಗಿರೋದು ಅಂತ. ನಾನು ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬೇಡ, ಮಾಲಲ್ಲಿ ಎಷ್ಟು ಖರ್ಚು ಮಾಡಿದೆ, ಮಾಲಲ್ಲಿ ಇಷ್ಟೇ ಖರ್ಚು ಮಾಡೋಕ್ಕಾಗಿ, ಇನ್ನೂ ಬೇಜಾನ್ ಖರ್ಚು ಮಾಡ್ಬೋದು. ಬಟ್ ನಾನು ತುಂಬ ಕಂಜೂಸಾಗಿ ಉಳಿಸ್ಕೊಂಡು 6,500 ರೂಪಾಯಿ ಖರ್ಚು ಮಾಡಿದ್ದೀನಿ. ತಗೊಂಡಿದ್ದಾರೆ 6,500 ರೂಪಾಯಿ ನೋಡಿ. ಇನ್ನು ಡಯಟ್ ಕರೆಕ್ಟ್ ಮಾಡಿದ್ರೆ 6,500 ರೂಪಾಯಿ. ನೋಡಿ ಆಕ್ಚುಲಿ UAE ಅಂತ ನೋಡಕ್ ಹೋದ್ರೆ ಈ ತರನೇ ಇತ್ತಂತೆ. ನಾನು ನೋಡಿಲ್ಲ, ಹೇಳೋದು. ಈಗ ಇದ್ದಿದ್ನ ಈ ತರ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ಈಗ ನೀವು ದುಬೈ ನೋಡ್ತೀರಾ, ಅಬುದಾಬಿ ನೋಡ್ತೀರಾ, ಹೌದು, ಆ ತರ ಡೆವಲಪ್ ಮಾಡಿದ್ದಾರೆ. ಕಂಪ್ಲೀಟ್ ಡೆಸರ್ಟ್. ಎಲ್ಲ ಡೆಸರ್ಟೇ ಇದೆ. ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ. ಸ್ವಲ್ಪ ವರ್ಷದಲ್ಲಿ ಇಲ್ಲೂ ಕಟ್ಬಿಡ್ತಾರೆ ಅನ್ಸುತ್ತಾರೆ ಎಲ್ಲ. ಇಲ್ಲೂ ಫುಲ್ ಬಿಲ್ಡಿಂಗ್ಸ್ ಇದೆ. ಜನ ಬಂದಂಗೆ ಮೋಸ್ಟ್ಲಿ ಈ ಜಾಗನೂ ಇನ್ನೂ ಡೆವಲಪ್ ಆಗ್ಬೋದು, ಬಿಲ್ಡಿಂಗ್ಗಳು ಜಾಸ್ತಿ ಬರ್ಬೋದು. ಅದರಿಂದ ಎಕ್ಸ್ಟೀರಿಯರ್ ಇವಾಗ ನಾವು ಸಿಟಿ ಮೇನ್ ಸಿಟಿಲಿ ಇಲ್ಲ. ಓ ಹೌದಾ? ಹಳ್ಳಿ ತರನಾ ಇದು? ಹಳ್ಳಿ ಸೈಡ್ ತರ? ಹಳ್ಳಿ ಅಂತ ಹೇಳ್ಬೋದು. ದುಬೈದು ಹಳ್ಳಿ ಇದು. ನೈಸ್ ನೋಡಿ, ಅಲ್ಲೆಲ್ಲ ಸಿಟಿ ಇದೆ, ಅಲ್ಲಿ ದೂರ ಇದೆ. ಇದು ಸಿಟಿನೂ ಕಾಣ್ತಾನೂ ಇಲ್ಲ, ಅಷ್ಟು ದೂರ ಇದೀವಿ ನಾವು. ಆಕ್ಚುಲಿ ದುಬೈಲಿ ಹಳ್ಳಿ ಅಂತ ಇಲ್ಲ. ನಾವು ನೋಡಕ್ ಹೋದ್ರೆ ಈಗ ಆ ಕಡೆ ಅಂಡರ್ ಡೆವಲಪ್ಡ್ ಪ್ಲೇಸ್ ಅಂದ್ರೆ ಸ್ವಲ್ಪ ಅಷ್ಟು ಡೆವಲಪ್ ಆಗಿಲ್ಲ, ಫುಲ್ ಕಂಪ್ಲೀಟ್ ಆಗಿ. ನೋಡಿ ಈಗ ಇನ್ವೆಸ್ಟ್ ಮಾಡಂಗಿಲ್ಲ ಮಾಡಿ ಇಲ್ಲಿ ಒಂದು ಡೆಸರ್ಟ್ ತೊಗೊಂಬಿಡಿ. ಎಲ್ಲರೂ ಚಂದ್ರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಡೆಸರ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ನೀವು. ಅಲ್ಲಿ ಸಕ್ಕತ್ತಾಗಿದೆ ವ್ಯೂ ಒಂಥರ. ಓಕೆ, ಸೊ ಈಗ ನಾನು ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಸೊ ನಾನು 10,000 ರೂಪಾಯಿ ತೊಗೊಂಡೋಗಿ ಮಾಲಲ್ಲಿ 1 ನಿಮಿಷದಲ್ಲಿ ಎಗರ್ಸ್ಬೋದಿತ್ತು. ಆದರೂ ಒಂಚೂರು ಯೋಚನೆ ಮಾಡಿ ಖರ್ಚು ಮಾಡಿ 6,000 ಖರ್ಚು ಮಾಡಿದ್ದೀನಿ. ಬಟ್ ನಾನು ಹೇಳ್ದಂಗೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿ ಇಂಡಿಯಾಗಿಂತ. ಆ್ಯಂಡ್ ಒಂದೊಂದು ನಿಮಿಷಕ್ಕೆ ಯೋಚನೆ ಮಾಡ್ಬೇಕು ನೀನು ಖರ್ಚು ಮಾಡೋಕ್ಕೆ. ಸೇಮ್ ಅಮೌಂಟ್ ಆಗಿದ್ರು ಒಂದೊಂದ್ಸರಿ ಟೆನ್ಷನ್ ಆಗುತ್ತೆ, ಬಿಕಾಸ್ ಬೇರೆ ದೇಶದಲ್ಲಿದ್ದೀವಿ. ಲಾಟ್ ಆಫ್ ಥಿಂಗ್ಸ್ ಲೈಕ್ ದ್ಯಾಟ್. ಇನ್ನು ಯಾವ ಥರ ಕಾಂಟೆಂಟ್ ಮಾಡ್ಬೋದು ದುಬೈಲಿ ನಾನು ಅಂತ ಕಾಮೆಂಟ್ ಹಾಕಿ. ಬೆಳ್ಳಕ್ಕಿದ್ರೆ ವ್ಯಾಲ್ಯೂ ಅಲ್ಲ ಇಲ್ಲಿ, ನಮಗೆ ವ್ಯಾಲ್ಯೂನೇ ಇಲ್ಲ. ನಮ್ಮ ಟೀಮ್ ಅವ್ರಿಬ್ರಿಗೂ ಇವೆಲ್ಲ ರೂಮ್ ಮಾಡಿದ್ದೀರಾ ಅಂತ 3 ಸರಿ ಕೇಳಿದ್ದಾರೆ. ಹೌದಾ? ನಿಮ್ದು ರೂಮ್ ಇದೆಯಾ ಅಂತ. ಸೊ ಇಲ್ಲಿಂದ ನಾವು ಹೋಟ್ಲಿಂದ ಇಲ್ಲಿ 28 ಕಿಲೋಮೀಟರ್ ದೂರ ಇದ್ದೀವಿ ನೋಡಿ, 34 ನಿಮಿಷ ಹೋಗೋಕ್ಕೆ. 28 ಕಿಲೋಮೀಟ್ರ್ 34 ನಿಮಿಷ ಇಸ್ ಅ ಗ್ರೇಟ್ ಟೈಮ್. ಇಂಡಿಯಲ್ಲಿ 28 ಕಿಲೋಮೀಟ್ರಿಗೆ 1.5 ಅವರ್ ಬೇಕು. ಬೆಂಗಳೂರಲ್ಲಿ 2 ಅವರ್ಸ್ ನಮ್ಮ ಮನೆಯಿಂದ ಎಲ್ಚನಹಳ್ಳಿ. ಇಲ್ಲಿ ನೋಡಿ, ಇದ್ರ ಆ್ಯಪಲ್ಲಿ ಇಲ್ಲಿ ಎಷ್ಟು ಮೀಟ್ರ್ ಮುಂದೆ ಹೋದರೆ ಕ್ಯಾಮ್ರಾ ಇದೆ ಅಂತ, ಸ್ಪೀಡ್ ಕ್ಯಾಮ್ರಾ ಇದೆ ಅಂತ ತೋರಿಸ್ತದೆ ನೋಡಿ. 200 ಮೀಟರ್ಸ್ ಮುಂದೆ ಒಂದು ಕ್ಯಾಮ್ರಾ ಇದೆ. ಸೊ ಅದಕ್ಕೆ ಸ್ಪೀಡ್ನ ಇಲ್ಲೇ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು, ಆವಾಗ ಫೈನಿಂದ ಬಚಾವಾಗ್ಬೋದು. ಜನ್ಮಕ್ಕೆ ಹೋಗೋ ಹೋಯ್ತಲ್ಲ ಅದೇ ಕ್ಯಾಮ್ರಾ. ಗೈಸ್, ಸೊ ನಾವು ದುಬೈ ಮಾಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಸ್ಟೇ ಮಾಡಿರೋ ಹೋಟ್ಲ್ ಹತ್ರ ಬಂದಿದ್ದೀವಿ. ಕಾಣಿಸ್ತಾರೋ ನಮ್ಗೆ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ. ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರೆಲ್ಲ. ಯಾರು ಕಾಣ್ತಿದ್ದಾರಲ್ಲ ಗೊತ್ತಿಲ್ಲ ನನಗೆ. ಹೆವಿ ಜನ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿ ಇನ್ನೂ ಬಂದಿಲ್ಲ ಇಂಡಿಯನ್ ಕ್ರಿಕೆಟ್ ಟೀಮು. ಸೊ ಇಲ್ಲಿ ಕಾದರೂ ಅವ್ರು ಕಾಣ್ಸಲ್ಲ. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಎಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿಗೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. We are from Pakistan, but I love India. ಬ್ರದರ್ಸ್, ಒಂದೇ ಒಂದೇ Vande ಮಾತರಂ ಮಾತರಂ बोलो भारत माता की. बहुत दिन हो गए हैं बाबा, कोहली को आशीर्वाद दो. थैंक यू. या व्लॉग अपलोड होगा सैम समीर चैनल में और श्रवण ब्रो चैनल में. तो आप हमें बताओ ना अपना चैनल. ಫಿಲಿಡನ್ಸ್ ನೋಡಿದ್ದೆ. ಹೌದಾ? ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸ್ ಗೈಸ್, ಲೆಟ್ಸ್ ಗೋ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಪಾಕಿಸ್ತಾನಿಗಳಿದ್ರು ಒಂದಷ್ಟು ಜನ, ಅವರು ನಮಗೆ ದ ವರ್ಡ್ ಈ ಟೋಲ್ಡ್, ನಾನು ಪಾಕಿಸ್ತಾನಿ ಐ ಲವ್ ಇಂಡಿಯಾ ಅನ್ನಲ್ಲ. ಕ್ರೇಜಿ ಗೈಸ್, ಕ್ರೇಜಿ. ಸೊ ಅವ್ರಿಗೆಲ್ಲ ಒಂದೇ ಮಾತರಮ್ಮು ಜೈನೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ಚೆನ್ನಾಗಿತ್ತು ಒಂಥರ. ಬಟ್ ಈಗ ಕಾದ್ರೆ ಒಂದು 2-3 ಅವರ್ ಕಾಯಬೇಕು. ಆ್ಯಂಡ್ ನನ್ನ ಪ್ರಕಾರ ವಿ ಆರ್ ಹಿಯರ್ ಟು ಎಕ್ಸ್ಪ್ಲೋರ್. ಹೋಗಿ ಅದೆಲ್ಲ ಮಾಡ್ಕೊಂಬರೋಣ ಬ್ಲಾಗ್. ವಾವ್, ಬೆಂಟ್ಲಿ ವಾವ್. ರೆಂಟಿಗೆ ತಗೋಬೋದು, ಬಟ್
ಅಷ್ಟು ದುಡ್ಡಿಲ್ಲ ಅಷ್ಟೇ. ಬೇಕಾಗುತ್ತೆ. Guys, ನೋಡಿ ಏನು ಸಕ್ಕತ್ತಾಗಿದೆ ಜಾಗ. ವಾವ್, ಬಾಡಿ ಮೂವ್ ಆಗುತ್ತೆ, ಆಕ್ಷನ್ ಫುಲ್ ಲೈಟ್ಸ್. ಗೈಸ್ ಲುಕ್ ಅಟ್ ದಟ್ ಗೈಸ್, 2 ಸ್ಪೋರ್ಟ್ಸ್ ಕಾರ್ ಪಕ್ಕ ಹೆಂಗೆ ನಿಂತಿದೆ. ವಾವ್, ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಮಾಲ್ಗೆ ಹೋಗೋಣ ಅಂತ. ಮಾಲ್ನ ಕ್ಯಾನ್ಸಲ್ ಮಾಡಿ ನಾಳೆ ಹೋಗೋಣ ಅಂತೇಳಿ ಒಂದು ಉಕ್ಕ ಜಾಗ ಕಾಣಿಸ್ತು. ಸೊ ಬಂದು ಕೂತಿದ್ದೀವಿ. ಹೆಂಗಿದೆ ಇಲ್ಲಿ ಉಕ್ಕ, ಏನು ಕತೆ ಅಂತ ನೋಡುವ. ಸೊ ಇಲ್ಲಿ ಪ್ರೈಸ್ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಸೊ ಇಟ್ ಈಸ್ 79, 135, 100 ಆಲ್ ದ್ಯಾಟ್. ಸೊ ಅದು ಬಿಟ್ಟರೆ ಡೆಸರ್ಟ್ಸ್ ಇದೆ, ಓಹೋ ಬೆವರೇಜಸ್ ಇದೆ, ಏನೋ ಇದೆ ಗೈಸ್. ನೋಡೋಣ ಏನು ತೊಗೋತೀವಿ ಅಂತ. ಯಾವುದೋ ಗಲೀಜ್ ಫ್ಲೇವರ್ ತೊಗೊಂಡ್ಬಿಟ್ಟಿದ್ದೀವಿ ಗೈಸ್. ಸೊ ಮುಗೀತು, ನಮಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ವಿ ಆರ್ ಲೀವಿಂಗ್. खत्म, बाय बाय, टाटा, गुड बाय, गया.